ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಗ್ರೀಸ್ ಎಕ್ಸಾಂಪಲ್ ಅಂತಕ್ಕಂಥ ನೋಡ್ರಿ ನಾವು ಪಾರ್ಟ್ 1 ಪಾರ್ಟ್ 2 ದಲ್ಲಿ ಡಿಗ್ರೀಸ್ ಯಾವ ರೀತಿಯಾಗಿ ನಾವು ಚೇಂಜ್ ಅಂತಕ್ಕಂಥ ಮಾಡಬೇಕು ಅಂತಕ್ಕಂಥ ನಾವು ಕಲಿತಿದ್ದೆವು. ಪಾರ್ಟ್ 1 ಪಾಸಿಟಿವ್ ಟು ಕಂಪೇರೇಟಿವ್, ಕಂಪೇರೇಟಿವ್ ಟು ಪಾಸಿಟಿವ್ ಅಂತಕ್ಕಂಥ ನೋಡಿದ್ವು. ಪಾರ್ಟ್ 2 ನಲ್ಲಿ ನಾವು ಟೈಪ್ ಸೆಕೆಂಡ್ದಾಗ ಯಾವ ರೀತಿಯಾಗಿ ನಾವು ಪಾಸಿಟಿವ್ ಕಂಪೇರೇಟಿವ್ ಇಂದ ಪಾಸಿಟಿವ್ ಮಾಡಬೇಕು ಅಂತಕ್ಕಂಥ ನೋಡಿದೆ ನಾವು. ಈಗ ಅದೇ ರೀತಿಯಾಗಿ ಪಾರ್ಟ್ 3 ದಾಗ ಒಂದೇ ನಾವು ಕ್ಲಾಸ್ ಸೆಕೆಂಡ್ದಾಗ ಏನಪ್ಪ ಅಂದ್ರೆ ನಾವು ಏನು ಕಲಿತಿದ್ದೆವು, ಟೈಪ್ 3 ದಾಗ ಒಂದೇದು ಯಾವುದು ಈ ದ ಲಾರ್ಜೆಸ್ಟ್ ದ ಅಂತಕ್ಕಂಥದ್ದು ಬಂದಾಗ ನಾವು ಏನು ವರ್ಡ್ ಅಂತಕ್ಕಂಥದ್ದು ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಆಲ್ರೆಡಿ ನಾವು ಕಲ್ತಿದ್ದೆವು. ಅದನ್ನ ಇಲ್ಲಿ ಕೊಟ್ಟೆ ನಿಮ್ಗೆ ನೋಡ್ರಿ. ಯಾವಾಗ ನಾವು ಏನಪ್ಪ ಅಂದ್ರೆ ಈ ಸೂಪರ್ಲೇಟಿವ್ ಕೊಡ್ತಾ ಇರ್ತಾನೆ ನಾವು ಸೆಂಟೆನ್ಸ್ ನಿಮಗೆ ಅದ್ರಾಗ ಇರ್ತದ, ಸೂಪರ್ಲೇಟಿವ್ದಾಗ ಇರ್ತದ ಉತ್ತರ ಪ್ರದೇಶ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಅಂತ ಹೇಳಿ. ಈಗ ನೀವು ಇದು ಟೈಪ್ 1 ಅಂತೇಳಿ ಯಾವ ರೀತಿಯಾಗಿ ನೀವು ಫೈಂಡ್ ಔಟ್ ಮಾಡಬೇಕು ಅಂದಾಗ ಈ ದ ಅಂತಕ್ಕಂಥದ್ದು ನಿಮಗೆ ಬಂತು ಆ ಸೆಂಟೆನ್ಸ್ ಅಂತ ನೀವೇನು ತಿಳ್ಕೊಬೇಕಿದು ಟೈಪ್ 3 ದಾಗ ಒಂದೇದದ ಅಂತಕ್ಕಂಥ ಹೋಗ್ಬೇಕು. ಆ ದ ಅಂತಕ್ಕಂಥದ್ದು ಬಂದಾದ ಮೇಲೆ ನೀವೇನು ತಗೋಬೇಕು, ಪಾಸಿಟಿವ್ ಮಾಡೋ ಟೈಮ್ನಾಗ ನೋ ಅದರ್ ಅಂತಕ್ಕಂಥ ತಗೋಬೇಕು. ನೋಡ್ರಿ ಅವಾಗ ನಾವು ಚೇಂಜಸ್ ಅಂತಕ್ಕಂಥ ಭಾಳ ಈಸಿಯಾಗಿ ಏನಪ್ಪ ನೀವು ನೋಡ್ಬೋದು, ಚೇಂಜಸ್ ಅಂತಕ್ಕಂಥ ಮಾಡ್ಬೋದು. ಡಿಗ್ರೀಸ್ ಭಾಳ ಈಸಿ ಇರ್ತದೆ. ಇದು ಕೆಲವರಿಗೆ ಏನು ಅನಿಸ್ತದೆ, ಹಾರ್ಡ್ ಅಂತಕ್ಕಂಥ ಅನಿಸ್ತದೆ. ಅದಕ್ಕೆ ನೀವು ಅಷ್ಟು ಬರ್ಡನ್ ತಗೊಳಕ್ ಹೋಗ್ಬಾರ್ದು. ಬರ್ಡನ್ ತಗೊಂಡ್ರೆ ಏನಾಗ್ತಾ ಇರ್ತದೆ ನಿಮ್ಗೆ, ಎಲ್ಲಿ ನಾವು ಏನು ಹಚ್ಚಬೇಕು ಅಂತಕ್ಕಂಥದ್ದು ನೆನಪು ಹೋಗ್ತಾ ಇರ್ತದೆ. ಯಾವ ಸೆಂಟೆನ್ಸ್ ಎಲ್ಲ ಹಚ್ಚಬೇಕು, ಈಸಿಯಲ್ಲಿ ಹಚ್ಚಬೇಕು, ವಾಜ್ ಎಲ್ಲಿ ಬರ್ತದೆ ಅಂತಕ್ಕಂಥ ಫೋನ್ ಆಗಂಗಿಲ್ಲ. ಈಗ ನೋಡ್ರಿ ನಾವು ಭಾಳ ಈಸಿಯಾಗಿ ಏನಪ್ಪ ನಾವು ಇದಕ್ಕೆ ಸೂಪರ್ಲೇಟಿವ್ಲಿಂದ ಪಾಸಿಟಿವ್ದಾಗ ಏನಪ್ಪ ಅಂದ್ರೆ ನಾವು ಚೇಂಜಸ್ ಅಂತಕ್ಕಂಥದ್ದು ಮಾಡೋ ನೋಡ್ರಿ. ಫಸ್ಟಿಗೆ ನಾವೇನು ನೋಡಿದಾಗ ಪಾಸಿಟಿವ್ ಮಾಡೋದು. ಪಾಸಿಟಿವ್ದಾಗ ಫಸ್ಟಿಗೆ ಏನು ತಗೋರಿ, ನೋ ಅದರ್ ಅಂತೇಳಿ. ಯಾಕೆ ನೋ ಅದರ್ ತಗೋಬೇಕು, ಸೆಂಟೆನ್ಸ್ದಾಗ ದ ಅಂತಕ್ಕಂಥದ್ದು ಇತ್ತು, ದ ಲಾರ್ಜೆಸ್ಟ್ ದ ಹೈಯೆಸ್ಟ್ ಅಂತಕ್ಕಂಥದ್ದು ಇತ್ತು ಅಂದ್ರೆ ಏನು ಮಾಡ್ಬೇಕು, ಅದಕ್ಕೆ ನೋ ಅದರ್ ಟೈಪ್ 3 ದಾಗ ಒಂದೇದದ ಅಂತಕ್ಕಂಥ ನಿಮಗೆ ಖೂನ್ ಆಗ್ಬೇಕು. ನೋಡ್ರಿ ಈಗ ನೋ ನೋ ಅದರ್ ಆದ ನಂತರ ಇಲ್ಲಿ ಏನಿದೆ ಅಬ್ಜೆಕ್ಟಿವ್ ವರ್ಡ್ ಅದಲ್ಲ, ಇದ್ರ ಆದ ನಂತರ ಎಷ್ಟೇ ದೊಡ್ಡ ಸೆಂಟೆನ್ಸ್ ಬರ್ಲಾಕ, ಒಂದೇ ವರ್ಡ್ ಇರ್ಲಿಕ್ಕೆ ಅಥವಾ ಅದಕ್ಕಿಂತ ಹೆಚ್ಚಿಗೆ ಸೆಂಟೆನ್ಸ್ ಇರ್ಲಿಕ್ಕೆ, ಅದಕ್ಕೆ ನೀವೇನು ಮಾಡ್ಬೇಕು, ಇಲ್ಲಿ ತಗೋಬೇಕು. ನೋ ಅದರ್ ಸ್ಟೇಟ್ ಈಸ್, ನೋ ಅದರ್ ಸ್ಟೇಟ್ ಈಸ್. ನೀವು ಎದ್ರಾಗ ಚೇಂಜಸ್ ಮಾಡತ್ತೀರಿ, ಪಾಸಿಟಿವ್ದಾಗ ಚೇಂಜಸ್ ಅಂತಕ್ಕಂಥ ಮಾಡ್ತೀವಿ. ಈ ಪಾಸಿಟಿವ್ದಾಗ ಚೇಂಜಸ್ ಮಾಡೋ ಟೈಮ್ನಾಗ ನೀವೇನು ತಗೋಬೇಕು, ಇಲ್ಲಿ ಆಸ್ ಅಂತಕ್ಕಂಥ ನೀವು ಕಂಪಲ್ಸರಿ ತಗೊಳ್ಳೇಬೇಕು. ನೋಡ್ರಿ ನೋ ಅದರ್ ಸ್ಟೇಟ್ ಈಸ್ ಆಸ್ ಲಾರ್ಜೆಸ್ಟ್ ಹೋಗಿ ಏನೈತಿದ್ರಿ, ಪಾಸಿಟಿವ್ದಾಗ ಲಾರ್ಜ್ ಆಯ್ತದ. ಇದು ಲಾರ್ಜ್ ಆಸ್ ಉತ್ತರ ಪ್ರದೇಶ್ ಅಂತ ನೋಡ್ರಿ. ಎಷ್ಟು ಈಸಿಯಾಗಿ ಏನಪ್ಪ ನಾವು ಸೆಂಟೆನ್ಸ್ ಅಂತಕ್ಕಂಥ ಚೇಂಜಸ್ ಅಂತಕ್ಕಂಥ ಮಾಡಿದ್ವಿ. ನೋಡ್ರಿ ಫಸ್ಟಿಗೆ ಏನು ತಗೊಂಡೆವು, ನೋ ಅದರ್ ಸ್ಟೇಟ್ ಅಬ್ಜೆಕ್ಟಿವ್ ಆದ ನಂತರ ಸ್ಟೇಟ್ ತಗೊಂಡೆವು, ಈಸ್ ಹಚ್ದೇವು. ಅದಾದ ನಂತರ ಆಸ್ ಲಾರ್ಜೆಸ್ಟ್ ಏನೈತಿರಿ, ಲಾರ್ಜ್ ಆಯ್ತು. ಅಲ್ಲಿಂದ ಆಸ್ ಉಳಿದಿಂದ ಯಾವುದು, ಉತ್ತರ ಪ್ರದೇಶ ಅಂತಕ್ಕಂಥದ್ದು ಹೇಳ್ತೀವಿ. ಹೌದಾ, ಭಾಳ ಈಸಿಯಾಗಿ ಏನಪ್ಪ ನೀವು ಈ ಪಾಸಿಟಿವ್ದಾಗ ಏನಪ್ಪ ನೀವು ಚೇಂಜಸ್ ಅಂತಕ್ಕಂಥ ಮಾಡ್ಬೋದು. ಇವಾಗ ನೋಡ್ರಿ ನೀವು ಎದರ ಮಾಡೋದಾಗ ನಿಮಗೀಗ ಕಂಪೇರಿಟಿವ್ ಮಾಡೋದ. ಕಂಪೇರಿಟಿವ್ ನೋಡ್ರಿ ಯಾವ ರೀತಿ ಭಾಳ ಈಸಿ. ಕಂಪೇರಿಟಿವ್ ನೀವು ಭಾಳ ಈಸಿ. ನೋಡ್ರಿ ಉತ್ತರ ಪ್ರದೇಶ ಅದನ್ನ ಉತ್ತರ ಪ್ರದೇಶ ತಗೋರಿ. ಉತ್ತರ ಪ್ರದೇಶ ಈಸ್ ತಗೋರಿ. ಈಸ್ ದ ಅಂತಕ್ಕಂಥದ್ದು ಹೋಗ್ತದೆ, ನಿಂದು ಹೋಗ್ಬಿಡ್ತದ. ನೋಡ್ರಿ ಉತ್ತರ ಪ್ರದೇಶ ಎದ್ರ ಚೇಂಜಸ್ ಮಾಡ್ತೀರಿ ನೀವು, ಕಂಪೇರಿಟಿವ್ ಮಾಡ್ತೀರಿ. ಕಂಪೇರಿಟಿವ್ ಮಾಡೋ ಟೈಮ್ನಾಗ ಏನಾಯ್ತದೆ, ಲಾರ್ಜೆಸ್ಟ್ ಹೋಗಿ ಏನಾಯ್ತದ, ಲಾರ್ಜರ್ ಆಯ್ತದ ಅಷ್ಟೇ. ಈಗ ಲಾರ್ಜರ್ ಆದ ನಂತರ ಏನ್ ತಗೋಬೇಕ್ರಿ ನಾವು, ಇಲ್ಲಿ ನೋಡ್ರಿ ಕಂಪೇರಿಟಿವ್ ದೆನ್ ಎನಿ ಅದರ್. ಲಾರ್ಜರ್ ದೆನ್ ಎನಿ ಅದರ್ ಉತ್ತರ ಪ್ರದೇಶ್ ಈಸ್ ಲಾರ್ಜರ್ ದೆನ್ ಎನಿ ಅದರ್. ಉಳಿತ ಯಾವ್ದ್ರಿ, ಸ್ಟೇಟ್ ಉಳಿತ, ಸ್ಟೇಟ್ ಹಚ್ಕೊಂಡ್ ಬಿಟ್ರಿ. ನೀವು ಎಷ್ಟು ಈಸಿ ಅದಲ್ಲ ನೋಡ್ರಿ, ಎಷ್ಟು ಈಸಿ ಅದ. ಬರ್ಡನ್ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವಾಗ ಚೇಂಜ್ ಮಾಡೋ ಟೈಮ್ನಾಗ ಬರ್ಡನ್ ಅಂತಕ್ಕಂಥದ್ದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ನೋಡ್ರಿ ಸೆಕೆಂಡ್ ಒಂದು ಸೂಪರ್ಲೇಟಿವ್ ಕೊಟ್ಟೇನೆ ಅಂತ, ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅಂತ ಹೇಳಿ ಕೊಟ್ಟಾನೆ. ಇದಕ್ಕೆ ನೋಡ್ರಿ ಫಸ್ಟ್ ಅಂತ ಹೋಗ್ಬೇಕು. ಆಲ್ರೆಡಿ ಕ್ವಶನ್ದಾಗ ಏನದ ರೀ, ದ ಅಂತಕ್ಕಂಥದ್ದು. ದ ಅಂದ್ರೆ ಏನ್ ತಗೋಬೇಕ್ರಿ, ನಾವೀಗ ನೋ ಅದರ್ ಅಂತಕ್ಕಂಥ ತಗೋಬೇಕು. ನೋ ಅದರ್ ಇದರ ನೋಡ್ರಿ ಅಬ್ಜೆಕ್ಟಿವ್ ಯಾವ್ದ ವರ್ಡ್ ಇದ್ರಾಗ, ಅಬ್ಜೆಕ್ಟಿವ್ ಲಾರ್ಜೆಸ್ಟ್ ಅದ. ಈ ಲಾರ್ಜೆಸ್ಟ್ ಹೋಗಿ ಏನಾಗ್ತದೆ, ಇಲ್ಲಿಗ ಲಾರ್ಜೆಸ್ಟ್ ಆದ ನಂತರ ಬಂದಂತ ಡೆಮೋಕ್ರಸಿಯಿಂದ ವರ್ಲ್ಡ್ ಇಲ್ಲಿ ತಗೊಂಡ್ ಬಿಡ್ರಿ. ಅದಕ್ಕೆ ನೋ ಅದರ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಆಸ್ ಲಾರ್ಜೆಸ್ಟ್ ಅದನ್ನ ಇಲ್ಲಿ ಏನಾಯ್ತದ್ರಿ, ಲಾರ್ಜ್ ಆಯ್ತು. ಲಾರ್ಜ್ ಆಸ್
ಇಂಡಿಯಾ ಇಂಡಿಯಾ ಹಚ್ಕೊಂಡು ಬಿಡ್ರಿ ನೋಡ್ರಿ ಇವಾಗ ಇದು ಎಷ್ಟು ಈಸಿಯಾಗಿ ಏನಪ್ಪ ಅಂದ್ರೆ ನೀವು ಚೇಂಜಸ್ ಅಂತ ತಗೊಂಡ್ಬಿಡು ನೋಡ್ರಿ ಏನು ತೊಗೊಂಡು ನಾವು ಫಸ್ಟಿಗೆ ನೋ ಆಧಾರ್ ತಗೊಂಡು ನೋ ಆಧಾರ್ ತೊಗೊಂಡ ನಂತರ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅದಾದ ನಂತರ ಏನು ತೊಗೊಂಡ್ರಿ ವರ್ಲ್ಡ್ ಆಸ್ ಆದ ನಂತರ ಇದಂತ ಲಾರ್ಜೆಸ್ಟ್ ಅದ ಲಾರ್ಜೆಸ್ಟ್ ಇಂದಕ್ಕೆ ಏನಾಯ್ತು ಲಾರ್ಜ್ ಆಯ್ತು ಲಾರ್ಜ್ ಆಸ್ ಇಂಡಿಯಾ ಮುಗಿದು ಫಸ್ಟ್ ಭಾಳ ಈಸಿಯಾಗಿ ಏನಪ್ಪ ಅಂದ್ರೆ ನೀವು ಚೇಂಜಸ್ ಅಂತಕ್ಕಂಥ ಮಾಡ್ಬೋದು ನೋಡ್ರಿ ಕಂಪೇರಿಟಿವ್ ಭಾಳ ಈಸಿ ಕಂಪೇರಿಟಿವ್ ಇಂದ ಭಾಳಷ್ಟು ಈಸಿ ನೋಡ್ರಿ ಇಂಡಿಯಾ ಈಸ್ ದ ಹೋಯ್ತು ಏನು ಬರ್ತದ್ರಿ ಇಂಡಿಯಾ ಈಸ್ ಲಾರ್ಜರ್ ಲಾರ್ಜೆಸ್ಟ್ ಏನಿರ್ತದೆ ಈಗ ಇಂಡಿಯಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ democracy in the world democracy in the ವರ್ಲ್ಡ್ ನೋಡಿ ಇವಾಗ ಎಷ್ಟು ಈಸಿಯಾಗಿ ನಾವು ಮಾಡಿದೆವು ಇಂಡಿಯಾ ಈಸ್ ದ ಹೋಗ್ಬಿಡ್ತು ದ ಹೋಗ್ಬಿಡ್ತು ಲಾರ್ಜೆಸ್ಟ್ ಏನಿತ್ತು ಲಾರ್ಜ್ ಆಯ್ತು ಅದಾದ ನಂತರ ನೀವು ಹೇಳ್ಬೇಕು ಕಂಪೇರಿಟಿವ್ ಚೇಂಜ್ ಮಾಡೋ ಟೈಮ್ನಾಗ ದೆನ್ ಎನಿ ಅದರ್ ತಗೋಬೇಕು ದೆನ್ ಎನಿ ಅದರ್ ಉಳಿತು ಯಾವ್ದ್ರಿ ಇದು ಡೆಮೋಕ್ರಸಿ ಇನ್ ದ ವರ್ಲ್ಡ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಮುಗಿದೈತೆ ಭಾಳ ಈಸಿಯಾಗಿ ಏನಪ್ಪ ನೀವು ಇದಕ್ಕೆ ಏನು ಮಾಡ್ಬೋದು ಚೇಂಜಸ್ ಅಂತ ಈಗ ನೋಡ್ರಿ ಲಾಸ್ಟ್ ಒಂದು ಸುನಿಲ್ ಈಸ್ ದ ವೈಜೆಸ್ಟ್ ಬಾಯ್ ಅಂತ ಹೇಳ್ತಾನೆ ಇದಕ್ಕೆ ನೀವು ಪಾಸಿಟಿವ್ ಮಾಡ್ರಿ ಏನ್ ತಗೋತೀರಿ ನೋ ಅದರ್ ವೈಜೆಸ್ಟ್ ಅಡ್ಜೆಕ್ಟಿವ್ ಅದ ಅದ್ರ ಬಾಯ್ ತಗೋರಿ ನೋ ಅದರ್ ಬಾಯ್ ಆಸ್ ವೈಸ್ ಆಸ್ ಸುನಿಲ್ ಮುಗಿದೈತಿ ಇಷ್ಟೇ ನೆಕ್ಸ್ಟ್ ನೋಡ್ರಿ ಕಂಪೇರಿಟಿವ್ ತಗೋರಿ ಸುನಿಲ್ ಅಂತ ಹೇಳಿ ಸುನಿಲ್ ಈಸ್ ಇದು ಹೋಗ್ಬಿಡ್ತು ವೈಸರ್ ತಗೋರಿ ಸುನಿಲ್ ಈಸ್ ವೈಸರ್ ದ ಹೋದ ನಂತರ ಏನೈತಿ ಈಗ ವೈಜೆಸ್ಟ್ ಏನೈತದ ವೈಸರ್ ದೆನ್ ಎನಿ ಅದರ್ ಸುನಿಲ್ ಈಸ್ ವೈಸರ್ ದೆನ್ ಎನಿ ಅದರ್ ಬಾಯ್ ಅದ ಬಾಯ್ ತಗೊಂಡ್ಬಿಡ್ರಿ ಮುಗಿತಷ್ಟೇ ಭಾಳ ಈಸಿಯಾಗಿ ಏನಪ್ಪ ನೀವು ಚೇಂಜಸ್ ಅಂತಕ್ಕಂಥದ್ದು ಮಾಡ್ಬೋದು ಓಕೆ ನೋಡ್ರಿ ನಾವೇನು ಮಾಡಿದೆವು ಫಸ್ಟ್ ಇದೆ ಚೇಂಜಸ್ ಅಂತಕ್ಕಂಥ ಮಾಡಿದೆವು ಏನಂತ ನೋ ಅದರ್ ಬಾಯ್ ಸಾರಿ ಇಲ್ಲಿ ಈಸ್ ಬೇಕು ಇಲ್ಲಿ ಈಸ್ ತಗೋರಿ ಈಸ್ ನೋ ಅದರ್ ಬಾಯ್ ಈಸ್ ಆಸ್ ವೈಸ್ ಆಸ್ ಸುನಿಲ್ ಮುಗ್ದೋಯ್ತು ಕೆಳಗಿದ್ರೆ ಆಲ್ರೆಡಿ ನೋಡಿ ನೀವು ಸುನಿಲ್ ಈಸ್ ದ ಹೋಗ್ಬಿಡ್ತು ಅದಾದ ನಂತರ ಏನದಲ್ಲಿ ವೈಜೆಸ್ಟ್ ಅದ ವೈಸರ್ ತಗೋದ್ರಕ ದೆನ್ ಎನಿ ಅದರ್ ಬಾಯ್ ಮುಗ್ದೋಯ್ತು ಭಾಳ ಈಸಿಯಾಗಿ ಎಷ್ಟೊತ್ತು ನಾವು ಏನು ನೋಡಿದ್ರೆ ಟೈಪ್ 3ದಾಗ ಒಂದೇದು ಎಕ್ಸಾಂಪಲ್ ನೋಡಿದೆ ಒನ್ ಆಫ್ ಇದು ಯಾವುದು ನೋ ಅದರ್ ಯಾವ ರೀತಿಯಾಗಿ ನಾವು ಯೂಸ್ ಅಂತಕ್ಕಂಥ ಮಾಡಬೇಕು ಈಗ ನೋಡ್ರಿ ಟೈಪ್ 3ದಾಗ ಎರಡು ಡಿಗ್ರೀಸ್ ಎಕ್ಸಾಂಪಲ್ಸ್ ನೋಡ್ರಿ ಇದು ಯಾವುದು ಒನ್ ಆಫ್ ದ ಬರ್ತದೆ ಇದರ ಈ ಸೆಂಟೆನ್ಸ್ ಒಳದಾಗ ಏನಿರ್ತದೆ ರೀ ಒನ್ ಆಫ್ ದ ಇರ್ತದೆ ಅಲ್ಲಿ ನಿಂತು ಖಾಲಿ ದ ಲಾರ್ಜೆಸ್ಟ್ ದ ಹೈಯೆಸ್ಟ್ ಅದ್ರಾಗ ಏನಿದ್ದೆಲ್ಲ ಒನ್ ಆಫ್ ದ ಐತೆ ಈಗ ಒನ್ ಆಫ್ ದ ಬಂತು ಅಂತ ತಿಳ್ಕೊರಿ ಎಕ್ಸಾಮ್ದಾಗ ಏನು ಕೊಡ್ತಾನೆ ನಾವು ಸೆಂಟೆನ್ಸ್ ಒನ್ ಆಫ್ ದ ಅಂತ ಹೇಳಿ ಸೆಂಟೆನ್ಸ್ದಾಗ ಇರ್ತೇನೆ ಇದ್ದಿರ್ತದೆ ಅದು ಕ್ವಶನ್ ಇದ್ದಾಗ ನೀವು ಏನು ಯೂಸ್ ಮಾಡಬೇಕು ಪೋಸ್ಟ್ ಮಾಡೋ ಟೈಮ್ನಾಗ ಏನು ತಗೋಬೇಕು ನಾ ಇಲ್ಲಿ ಬರ್ದೆ ನೋಡ್ರಿ ಈಗ ಪೋಸ್ಟ್ದಾಗ ಏನು ಮಾಡ್ಬೇಕು ಫಸ್ಟಿಗೆ ವೆರಿ ಫ್ಯೂ ತಗೋಬೇಕು ಕಂಪೇರಿಟಿವ್ ಮಾಡೋ ಟೈಮ್ನಾಗ ದೆನ್ ಎನಿ ಅದರ್ ಅಂತಕ್ಕಂಥ ತಗೋಬೇಕು ನೋಡ್ರಿ ಮೋಸ್ಟ್ ಎಕ್ಸಾಂಪಲ್ ಮೋಸ್ಟ್ ಇವೇ ಯಾವ ಡಿಗ್ರೀಸ್ಗಳ್ದಾಗ ಒನ್ ಆಫ್ ದ ಏನು ಸೆಂಟೆನ್ಸ್ ಅದಲ್ಲ ಹೆಚ್ಚಿನ ರೀತಿಯಲ್ಲಿ ಎಕ್ಸಾಮ್ಗಳ್ದಾಗ ಇವೇ ಕೇಳಿ ನಾವು ಎಷ್ಟು ಪೇಪರ್ ನೋಡೀನಿ ಆ ಪೇಪರ್ಗಳ್ದಾಗ ಇವೇ ಕ್ವಶನ್ಗಳು ಅಂದ್ರೆ ಇವೇ ಅಂದ್ರೆ ಇವಲ್ಲ ಇದೇ ರೀತಿಯಾದಂಥ ಕ್ವಶನ್ಗಳು ಏನಪ್ಪ ಅಂದ್ರೆ ಕೇಳಿ ನಾವು ಅವು ಕೇಳಿಲ್ಲ ನೋ ಅದರ್ ಅಂತ ಕೇಳಿರಿ ವೆರಿ ಫ್ಯೂ ಅಂತಕ್ಕಂಥದ್ದು ಹೆಚ್ಚಿಗೆ ಏನಪ್ಪ ಅಂದ್ರೆ ಕೇಳಿ ನಾವು ನೀವು ನೋಡ್ರಿ ಪೇಪರ್ ತೆಗ್ದು ನೋಡ್ಕೊತೀರಿ ರಿವಿಷನ್ ಮಾಡ್ತಾ ಇರಿ ಪೇಪರ್ಗಳು ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಏನು ಮಾಡ್ರಿ ಯಾವಾಗ ಗ್ರಾಮರ್ ಕೊಟ್ಟನ ಡಿಗ್ರೀಸ್ ಒಳಗೆ ಏನೇನು ಕೇಳೇನ ಅಂತಕ್ಕಂಥದ್ದು ನೋಡ್ರಿ ನೀವು ಈಸಿಯಾಗಿ ಏನಪ್ಪ ಅಂದ್ರೆ ನೀವು ನೋಡ್ಬೋದು ಫೈಂಡ್ ಔಟ್ ಅಂತಕ್ಕಂಥದ್ದು ಮಾಡ್ಬೋದು ಯಾವ ರೀತಿ ನಾವು ಚೇಂಜ್ ಅಂತಕ್ಕಂಥ ಮಾಡಬೇಕು ಅಂತಕ್ಕಂಥ ನೋಡ್ರಿ ಈಗ ನೋಡ್ರಿ ಇಲ್ಲಿ ದ ಕಾವೇರಿ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ಸ್ ಇನ್ ಇಂಡಿಯಾ ಅಂತ ಹೇಳಿ ಕೊಟ್ಟ ಈ ನಮಗೇನು ಮಾಡೋದ್ರಿ ಪಾಸಿಟಿವ್ದಾಗ ಏನಪ್ಪ ಅಂದ್ರೆ ಚೇಂಜ್ ಮಾಡೋದು ಪಾಸಿಟಿವ್ದಾಗ ಚೇಂಜ್ ಮಾಡೋ ಟೈಮ್ನಾಗ ನಾ ಏನು ಹೇಳಿದೆ ಒನ್ ಆಫ್ ದ ಇತ್ತು ಅಂದ್ರೆ ಫಸ್ಟ್ ನೀವು ಪಾಸಿಟಿವ್ದಾಗ ಚೇಂಜ್ ಮಾಡೋ ಟೈಮ್ನಾಗ ಏನು ತಗೋಬೇಕು ರೀ ವೆರಿ ಫ್ಯೂ ಅಂತಕ್ಕಂಥ ತಗೋಬೇಕು ನೋಡ್ರಿ ವೆರಿ ಫ್ಯೂ ಇದನ್ನು ಭಾಳ ಈಸಿ ಸೇಮ್ ಅದರ ಹಂಗೆ ಇಲ್ಲಿ ಏನಂತ ಅವ್ರು ನೋ ಅದರ್ ತೊಗೊಂಡಿದ್ದೇವೆ ಇಲ್ಲಿ ವೆರಿ ಫ್ಯೂ ಎಕ್ಸಾಮ್ದಾಗ ಕೇಳೋದು ಇದೆ ಜಾಸ್ತಿ ಎಕ್ಸಾಮ್ದಾಗ ಕೇಳೋದು ಇದೆ ನೋಡಿದ ನಾವು ಭಾಳಷ್ಟು ಏನಪ್ಪ ಅಂದ್ರೆ ಎಕ್ಸಾಮ್ ಪೇಪರ್ಗಳನ್ನ ನೋಡಿದ ಇದೇ ಏನಪ್ಪ ಅಂದ್ರೆ ಕ್ವಶನ್ಗಳು
ಆನ್ಸರ್ ಅಂತಕ್ಕಂಥದ್ದು ಮಾಡೋದಿರ್ತದೆ. ವೆರಿ ಫ್ಯೂ ನೋಡ್ರಿ ನಾ ಮೊದಲು ಹೇಳಿದ್ದೆ ನಿಮಗೆ ಇದೇನದ ಅಬ್ಜೆಕ್ಟಿವ್ ಅದ. ಅಬ್ಜೆಕ್ಟಿವ್ ಆದ ನಂತರ ಏನ್ಯಾಕೆ ಬರಲಿಕ್ಕೆ ಅದೇನು ಮಾಡ್ಬೇಕು ನೀವು ವೆರಿ ಫ್ಯೂ ಆದ ನಂತರ ಹಚ್ಚಬೇಕು. ನೋಡ್ರಿ ವೆರಿ ಫ್ಯೂ ರಿವರ್ಸ್ ಇನ್ ಇಂಡಿಯಾ. ರಿವರ್ಸ್ ಇನ್ ಇಂಡಿಯಾ. ಇಂಡಿಯಾ ಒಂದು ಹೆಸರು ಅದಕ್ಕೆ ಏನು ಮಾಡ್ಬೇಕು ಫಸ್ಟಿಗೆ ಆ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಅಂತಕ್ಕಂಥ ಬರೀಬೇಕು. ನೋಡ್ರಿ ವೆರಿ ಫ್ಯೂ ರಿವರ್ಸ್ ಇನ್ ಇಂಡಿಯಾ ಈ ಸೆಂಟೆನ್ಸ್ ಏನು ಪ್ಲೂರಲ್ ಅದನ್ನ ಸಿಂಗುಲರ್ ಅದ ಅಂತಕ್ಕಂಥ ನೋಡ್ಕೋಬೇಕು. ಇದೇನದ ರೀ ಪ್ಲೂರಲ್ ಅಂತಕ್ಕಂಥದ್ದು. ಅಸಲಾಗಿ ಏನು ತಗೋಬೇಕು ನೀವು ಇಲ್ಲಿ ಆರ್ ಅಂತಕ್ಕಂಥ ತಗೋಬೇಕು. ವೆರಿ ಫ್ಯೂ ರಿವರ್ಸ್ ಇನ್ ಇಂಡಿಯಾ ಆರ್ ಆದ ನಂತರ ನೀವು ಪಾಸಿಟಿವ್ ಚೇಂಜ್ ಮಾಡೋ ಟೈಮ್ನಾಗ ಆ್ಯಸ್ ಅಂತಕ್ಕಂಥದ್ದು ಹಚ್ಕೋಬೇಕಂತ ನಾನು ಮೊದಲನೇ ಹೇಳಿದ. ನೋಡ್ರಿ ಇಲ್ಲಿ ಆ್ಯಸ್ ಎಲ್ಲಿ ತಗೋಬೇಕು ಈಗ ಇಲ್ಲಿದ್ದೇನು ಲಾರ್ಜೆಸ್ಟ್ ಅದನ್ನ ಅದಕ್ಕಿಂತ ಬಿಫೋರ್ ಏನು ತಗೋಬೇಕು ನೀವು ಆ್ಯಸ್ ಲಾರ್ಜೆಸ್ಟ್ ಪಾಸಿಟಿವ್ದಾಗ ಏನೈತದ ರೀ ಲಾರ್ಜ್. ಆ್ಯಸ್ ಲಾರ್ಜ್ ಆ್ಯಸ್ ದ ಕಾವೇರಿ. ದ ಕಾವೇರಿ ಮುಗಿ ಭಾಳ ಈಸಿ. ಏನು ನೋಡ್ರಿ ಕಂಪೇರಿಟಿವ್ ಭಾಳ ಈಸಿ ಅದ. ಅಲ್ಲಿ ಏನೇ ತೊಗೊಂಡಿದ್ದೇವೆ ನಾವು ದೆನ್ ಏನೇ ಅದರ ತೊಗೊಂಡಿದ್ದೆವು. ಇಲ್ಲೇನು ತೊಗೋಬೇಕ್ರಿ ದೆನ್ ಮೋಸ್ಟ್ ಅದರ್ ಅಂತಕ್ಕಂಥ ತೊಗೋಬೇಕು. ಚಂದ ನೆನ್ಪಿಟ್ಕೋರಿ ದೆನ್ ಮೋಸ್ಟ್ ಅದರ್ ಬರ್ರಿ ನೀವು ದೆನ್ ಏನೇ ಅದರ ಬರ್ದಿರಿ ಅಂದ್ರೆ ರಾಂಗ್ ಆಗ್ತಾನೆ ನಾವು ಚಂದ ನೆನ್ಪಿರಲಿ ನಿಮಗೆ ತಲೆಗಿರೋರಿ. ಆಯ್ತಾ ನೋಡ್ರಿ ಇಲ್ಲಿ ದ ಕಾವೇರಿ ಸೇಮ್ ತಗೋರಿ. ದ ಕಾವೇರಿ ಈಸ್ ದ ಕಾವೇರಿ ಈಸ್ ಒನ್ ಆಫ್ ದ ಹೋಯ್ತು ಇದೆ ಒನ್ ಆಫ್ ದ ಹೋಯ್ತು. ಈ ಒನ್ ಆಫ್ ದ ಹೋಗ್ಬೇಕು ಏನು ಬರ್ತದೆ ಈಗ ಲಾರ್ಜೆಸ್ಟ್ ಅದ. ಅದಕ್ಕಿಂತ ಮೊದಲು ಏನಾಗ್ತವೆ ದ ಕಾವೇರಿ ಈಸ್ ಲಾರ್ಜೆಸ್ಟ್ ಇಲ್ಲಿಂದ ಏನಾಯ್ತದೆ ಈಗ ಲಾರ್ಜರ್ ಆಯ್ತು. ಲಾರ್ಜರ್ ದ ಕಾವೇರಿ ಈಸ್ ಲಾರ್ಜರ್. ಅಲ್ಲಿ ನಾವೇನು ತೊಗೊಂಡಿದ್ದೆವು ದ್ಯಾನ್ ಏನೇ ಆದರೂ ತೊಗೊಂಡಿದ್ದೆವು. ಇಲ್ಲೇನು ತೊಗೋಬೇಕ್ರಿ ನಾವೀಗ ದ್ಯಾನ್ ಮೋಸ್ಟ್ ಆದರ್ ತೊಗೋಬೇಕು. ಕಾವೇರಿ ಈಸ್ ದ ಲಾರ್ಜರ್ ದ್ಯಾನ್ ಮೋಸ್ಟ್ ಅದರ್. ಮುಂದಿನ ಏನಾದ್ರು ಉಳಿದಿಂದು ರಿವರ್ಸ್ ಇನ್ ಇಂಡಿಯಾ ಅದೇ ಹೆಚ್ಚಿಬಿಟ್ರಿ ಇಲ್ಲಿ ರಿವರ್ಸ್ ಇನ್ ಇಂಡಿಯಾ ಮುಗಿದ. ಎರಡು ಅಂಕ ನಿಮಗೆ ಕಟ್ಟಿಟ್ಟ ಬುಟ್ಟಿ ಅದಂತ ತಿಳ್ಕೊರಿದೆ. ಎರಡು ಅಂಕ ನೀವು ಫಿಕ್ಸ್. ನೆಕ್ಸ್ಟ್ ನೋಡ್ರಿ ಭೀಮಾ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬಾಯ್ಸ್ ಇನ್ ದ ಕ್ಲಾಸ್. ಈ ರೀತಿಯಾಗಿ ಕೊಟ್ಟು ಒನ್ ಆಫ್ ದ ತಗೊಂಡ್ಬಿಟ್ರಿ. ವೆರಿ ಫ್ಯೂ ಸ್ಟ್ರಾಂಗೆಸ್ಟ್ ಆದ ನಂತರ ಏನದ ರೀ ಬಾಯ್ಸ್ ಇನ್ ಇಂಡಿಯಾದ ತೊಗೊಂಡ್ಬಿಟ್ಟಿರೋದು ಇಲ್ಲಿ ಬಾಯ್ಸ್ ಇನ್ ದ ಕ್ಲಾಸ್ ಅದ ನೋಡ್ರಿ. ಇನ್ ದ ಕ್ಲಾಸ್ ವೆರಿ ಫ್ಯೂ ಬಾಯ್ಸ್ ಇನ್ ದ ಕ್ಲಾಸ್ ಆರ್. ಯಾಕಂದ್ರೆ ಇಲ್ಲಿ ಬಾಯ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಅದ. ಇಲ್ಲೇನು ತೊಗೊಂಡ್ಬಿಡ್ರಿ ಆರ್ ತೊಗೊಂಡ್ಬಿಡ್ರಿ. ಆರ್ ವೆರಿ ಫ್ಯೂ ಬಾಯ್ಸ್ ಇನ್ ದ ಕ್ಲಾಸ್ ಆರ್. ಈಗೇನು ಉಳಿತ್ರಿ ಸ್ಟ್ರಾಂಗೆಸ್ಟ್ ಅದನ ಅದಕ್ಕಿಂತ ಬಿಫೋರ್ ಆಸ್ ಸ್ಟ್ರಾಂಗ್ ಆಸ್ ಭೀಮಾ. ಭೀಮಾ ತೊಗೊಂಡ್ಬಿಟ್ರಿ ಮುಗಿದೋಯ್ತು. ಭೀಮಾ ಅಂತಕ್ಕಂಥದ್ದು ಬರೀ ಮುಗಿದೋಯ್ತು. ನೋಡ್ರಿ ಇಲ್ಲಿ ಇದು ಟೈಪ್ 3ದಾಗ ಎರಡನೇದ ಅಂತೇಳಿ ನೀವು ಯಾವ ರೀತಿಯಾಗಿ ಕಂಡುಹಿಡಿಬಹುದು ಅಂದಾಗ ಸೆಂಟೆನ್ಸ್ದಾಗ ಏನಿರ್ತದೆ ರೀ ಒನ್ ಆಫ್ ದ ಇದ್ದಾಗ ಏನದ ಇದು ಟೈಪ್ 3ದಾಗ ಎರಡನೇದ ಅಂತಕ್ಕಂಥ ಪುನಃ ಇರಬೇಕು. ನಿಮಗೆ ಪುನಃ ಇತ್ತು ಅಂದ್ರೆ ನೀವು ಈಸಿಯಾಗಿ ಏನಪ್ಪ ಅಂದ್ರೆ ನೀವು ನೋಡ್ಬೋದು ಆನ್ಸರ್ ಅಂತಕ್ಕಂಥದ್ದು ಮಾಡ್ಬೋದು. ನೋಡ್ರಿ ಈಗ ಕಂಪೇರಿಟಿವ್ ನೋಡ್ರಿ ಭೀಮಾ ತೊಗೊಂಡ್ಬಿಡ್ರಿ. ಭೀಮಾ ಈಸ್ ಹೋಯ್ತು ಇದು ಒನ್ ಆಫ್ ದ ಹೋಯ್ತು. ಇಲ್ಲಿ ಒನ್ ಆಫ್ ದ ಹೋಯ್ತು ಉಳಿತೇನೆ ಈಗ ಸ್ಟ್ರಾಂಗೆಸ್ಟ್ ಅದ. ಇಲ್ಲೇನು ತೊಗೊಂಡ್ರಿ ಈಗ ಭೀಮಾ ಈಸ್ ಸ್ಟ್ರಾಂಗರ್. ಭೀಮಾ ಈಸ್ ಸ್ಟ್ರಾಂಗರ್ ದ್ಯಾನ್ ಮೋಸ್ಟ್ ಅದರ್. ಸ್ಟ್ರಾಂಗರ್ ಐತ್ರಿ ಅಂತ ತೊಗೊಂಡ್ರಿ ಮೋಸ್ಟ್ ಅದರ್. ಮುಂದಿನ ಉಳಿತೀಗ ಬಾಯ್ಸ್ ಇನ್ ದ ಕ್ಲಾಸ್ ಅದ ತಗೊಂಡ್ಬಿಡ್ರಿ. ಬಾಯ್ಸ್ ಇನ್ ದ ಕ್ಲಾಸ್ ಈಸಿಯಾಗಿ ನೀವು ಎರಡು ಅಂಕ ಅಂತಕ್ಕಂಥದ್ದು ಪಡಿಬೋದು. ಈಗ ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ ಎಂದ ಕೊಹಿನೂರ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಡೈಮಂಡ್ಸ್ ಅಂತ ಹೇಳೋದು. ಈ ನೋಡ್ರಿ ನೀವೇನು ತೊಗೊಂಬದ್ದಲ್ಲಿ ಈಗ ವೆರಿ ಫ್ಯೂ ಯಾಕಂದ್ರಿ ಒನ್ ಆಫ್ ದ ವೆರಿ ಫ್ಯೂ ಉಳಿತೇವುದು ಡೈಮಂಡ್ಸ್ ತೊಗೊಳ್ರಿ. ಯಾಕ ಇದು ಅಡ್ಜೆಕ್ಟಿವ್ ಆದ ನಂತರ ಡೈಮಂಡ್ಸ್ ಒಂದೇ ಅದ. ಡೈಮಂಡ್ಸ್ ತೊಗೊಂಡ್ಬಿಡ್ರಿ. ವೆರಿ ಫ್ಯೂ ಡೈಮಂಡ್ಸ್ ಆರ್
ಆಸ್ ಲಾರ್ಜ್ ಆಸ್ ಕೊಹಿನೂರ್. ನೋಡ್ರಿ ಈಸಿಯಾಗಿ. ನೆಕ್ಸ್ಟ್ ನೋಡ್ರಿ ಕಂಪೇರಿಟಿವ್ ಭಾಳ ಈಸಿ ಅದ. ತಗೊಂಡು ಬಿಡ್ರಿ ಕೆಳಗ ಕೊಹಿನೂರ್ ಈಸ್, ಇದು ಹೋಗ್ಬಿಡ್ತ್ರಿ ಯಾವುದು ಒನ್ ಆಫ್ ದ ಹೋಗ್ಬಿಡ್ತು. ಉಳಿತೇನೆ ಈಗ ಲಾರ್ಜೆಸ್ಟ್, ಲಾರ್ಜರ್ ಮಾಡ್ರಿ ಇದಕ್ಕೆ ಈಗ ಲಾರ್ಜರ್ ದ್ಯಾನ್ ಮೋಸ್ಟ್ ಅದರ್. ಏನು ಉಳಿತು ಡೈಮಂಡ್ಸ್ ಉಳಿತು, ಡೈಮಂಡ್ಸ್ ಬರ್ಬಿಡ್ರಿ ಡೈಮಂಡ್ಸ್. ನೋಡ್ರಿ ಭಾಳ ಈಸಿ ಆಗಿ ನೀವೇನು ಮಾಡ್ಬೋದು ಇದಕ್ಕೀಗ ಚೇಂಜಸ್ ಅಂತ ನಾನು ಹೋಗ್ಬೋದಾಗ ನಂಗೆ ಏನಂತ ಹೋಗ್ಬೋದಂದ್ರೆ ಈಗ ನಮಗೆ ಈಸಿಯಾಗಿ ಏನಪ್ಪ ಅಂದ್ರೆ ನಿಮಗಿದು ತಿಳಿದಂತ ಅನ್ಕೋತೀನಿ. ಇಲ್ಲಿಗೆ ಏನಪ್ಪ ಅಂದ್ರೆ ಈ ಡಿಗ್ರೀಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೋಡ್ರಿ. ಇವಾಗ ನಾನು ಹೋಪ್ ನೀವೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅಂತ ತಿಳ್ಕೊತೀನಿ ನಾನು. ಇವೇ ನೀವು ಪೇಪರ್ ತೆಗೆದು ನೋಡ್ರಿ, ಇವೇ ಎಕ್ಸಾಂಪಲ್ಗಳು, ಇವೇ ಅಲ್ಲ ಬೇರೆ ಎಕ್ಸಾಂಪಲ್ಗಳು ಇರ್ತಾ ಇರ್ತಾವೆ. ನೀವು ಯಾವುದೇ ಒಂದು ಪೇಪರ್ ನೀವು ರಿವೈಸ್ ಮಾಡಿ ನೋಡ್ಕೊರಿ, ಹಿಂದಿನ ಪೇಪರ್ಗಳೆಲ್ಲ ಏನು ಮಾಡ್ರಿ ನೀವು ಕಲೆಕ್ಟ್ ಮಾಡ್ಕೊಂಡು ನೋಡ್ಕೊರಿ. ಇದು ಕಂಪಲ್ಸರಿ ಕಂಪಲ್ಸರಿ 2 ಅಂಕದ ಕಡೆ ನಿಮ್ಗೆ ಎಕ್ಸಾಮ್ದಾಗ ಕೇಳೇ ಕೇಳ್ತಾನೆ. ಅದಕ್ಕೆ ನೀವೇನು ಮಾಡ್ಬೇಕು, ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಏನಪ್ಪ ಅಂದ್ರೆ ಓದಬೇಕು. ಇದಕ್ಕೆ ಓದಾ ನಿಮಗೆ ಭಾಳ ಈಸಿ ಅಂತಕ್ಕಂಥದ್ದು ಆಗ್ತಾ ಇರ್ತದೆ. ಇದೇ ರೀತಿಯಾಗಿ ನಿಮ್ಗೆ ನಾ ಮತ್ತೊಂದು PDF ಅಂತಕ್ಕಂಥದ್ದು ಶಾರ್ಟ್ ಇದ್ರಾಗ ಬಿಡ್ತಾ ಇರ್ತೀನಿ. ಅದಕ್ಕೆ ನೋಡ್ಕೊಂಡು ನೀವೇನು ಮಾಡೋದು ಎಕ್ಸಾಂಪಲ್ ಅಂತಕ್ಕಂಥದ್ದು ಮಾಡ್ಕೊಂಡು ಆನ್ಸರ್ ಅಂತಕ್ಕಂಥದ್ದು ಮಾಡಿರಿ.